Hi everyone, welcome back to my channel. I hope all of you are doing well. So ಇವತ್ತಿನ ಕ್ಲಾಸಲ್ಲಿ ನಾವು 100 ಸೆಂಟೆನ್ಸಸ್ ಅನ್ನ ಕಲಿತಾ ಇದ್ದೀವಿ. ಸೊ ಈ ಸೆಂಟೆನ್ಸಸ್ಗಳು ತುಂಬ ಚಿಕ್ಕ ಸೆಂಟೆನ್ಸಸ್ಗಳಾಗಿರುತ್ತೆ ಆ್ಯಂಡ್ ಇದನ್ನು ನೀವು ಡೈಲಿ ಯೂಸ್ ಮಾಡ್ಬೋದು. ಸೊ ಯಾವುದನ್ನಾದರೂ ನಾವು ಕಲಿಬೇಕಾದ್ರೆ ಫಸ್ಟ್ ನಾವು ಚಿಕ್ಕ ಸೆಂಟೆನ್ಸಸ್ಗಳಿಂದ ಚಿಕ್ಕ ಸ್ಟೆಪ್ಸ್ಗಳಿಂದ ಕಲಿತೀವಿ. ಅದೇ ರೀತಿ ನಾವು ಇಂಗ್ಲೀಷ್ ಕಲಿಯುವಾಗಲೂ ಚಿಕ್ಕ ಸೆಂಟೆನ್ಸ್ಗಳಿಂದ ಸ್ಟಾರ್ಟ್ ಮಾಡಿದಾಗ ಅದು ನಮಗೆ ತುಂಬ ಈಸಿ ಆಗುತ್ತೆ ಆ್ಯಂಡ್ ಆಗ ನಿಮಗೆ ಇಂಗ್ಲೀಷ್ ಮಾತಾಡೋದು ಕಷ್ಟ ಅಂತ ಅನಿಸಲ್ಲ. ಸೊ ಈ ಚಿಕ್ಕ ಸೆಂಟೆನ್ಸ್ಗಳಿಂದ ಸ್ಟಾರ್ಟ್ ಮಾಡಿ ಇದನ್ನು ನೀವು ಎಷ್ಟಾಗುತ್ತೆ ಅಷ್ಟು ಡೈಲಿ ಲೈಫಲ್ಲಿ ಯೂಸ್ ಮಾಡಿ. ಇದು ತುಂಬ ಕಾಮನ್ ಆಗಿರುವ ಸೆಂಟೆನ್ಸಸ್ ಆ್ಯಂಡ್ ಡೈಲಿ ಯೂಸ್ ಮಾಡುವಂಥ ಸೆಂಟೆನ್ಸಸ್. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್, ಐ ಅಗ್ರಿ ಅಂದರೆ ನಾನು ಒಪ್ಪುತ್ತೇನೆ ಅಂತ ಅರ್ಥ. ಅಂದರೆ ಒಂದು ಕಾನ್ವರ್ಸೇಷನ್ ಆಗುವಾಗ ಅಥವಾ ಒಂದು ಮಾತುಕತೆ ಆಗುವಾಗ ನೀವು ಅದ್ರ ಬಗ್ಗೆ ಒಪ್ಪುತ್ತೀರಾ, ಆ ಮಾತನ್ನು ನೀವು ಒಪ್ಪುತ್ತೀರಾ ಅನ್ನೋದಾದರೆ ಐ ಅಗ್ರಿ ಅಂತ ಹೇಳ್ಬೋದು. ದ್ಯಾಟ್ಸ್ ಸೋ ಟ್ರೂ, ಅದು ತುಂಬ ನಿಜ. ದ್ಯಾಟ್ಸ್ ಸೋ ಟ್ರೂ. ಸೊ ಯಾವಾಗಲಾದರೂ ಒಂದು ವಿಷಯದ ಬಗ್ಗೆ ನೀವು ಮಾತಾಡ್ತಾ ಇರುವಾಗ ಅಥವಾ ಬೇರೆಯವರು ಮಾತಾಡ್ತಾ ಇರುವಾಗ ನೀವು ಹೇಳ್ಬೋದು ಇದು ತುಂಬ ನಿಜವಾದದ್ದು ಅಂತ ಹೇಳಲಿಕ್ಕೆ ದ್ಯಾಟ್ಸ್ ಸೋ ಟ್ರೂ. ಐ ಓವ್ ಯು ಅಂದರೆ ನಾನು ನಿನಗೆ ಋಣಿಯಾಗಿದ್ದೇನೆ. ಐ ಓವ್ ಯು. ದ್ಯಾಟ್ಸ್ ಸೋ ಕೈಂಡ್ ಆಫ್ ಯು, ಇದು ನಿಮ್ಮ ಉದಾರತೆ. ಸೊ ಯಾರಾದರೂ ನಿಮಗೆ ತುಂಬ ಹೆಲ್ಪ್ ಮಾಡಿರ್ತಾರೆ ಅಥವಾ ಹೆಲ್ಪ್ ಮಾಡ್ತಾ ಇರ್ತಾರೆ, ಅವ್ರಿಗೆ ನೀವು ಹೇಳ್ಬೋದು ದ್ಯಾಟ್ಸ್ ಸೋ ಕೈಂಡ್ ಆಫ್ ಯು. ಹೌಸ್ ಲೈಫ್, ಜೀವನ ಹೇಗಿದೆ, ಇದನ್ನು ನಾವು ಕೇಳ್ತೀವಲ್ಲ ಯಾವಾಗಲೂ. ಹೌಸ್ ಲೈಫ್. ಹೌ ಆರ್ ಥಿಂಗ್ಸ್, ವಿಷಯಗಳು ಹೇಗಿದೆ, ಇದನ್ನು ನಾವು ಕಾನ್ವರ್ಸೇಷನಲ್ಲಿ ಯೂಸ್ ಮಾಡ್ಬೋದು. ಹೇಗೆ ನಡೀತಾ ಇದೆ ಎಲ್ಲ, ಹೇಗೆಲ್ಲ ವಿಷಯ ನಡೀತಾ ಇದೆ ಅಂತ ಕೇಳಬೇಕಾದ್ರೆ ಹೌ ಆರ್ ಥಿಂಗ್ಸ್. ಗೆಟ್ ಓವರ್ ಇಟ್, ಅದರಿಂದ ಮುಂದೆ ಸಾಗು. ಫಾರ್ ಎಕ್ಸಾಂಪಲ್, ಯಾರಾದರೂ ಒಂದು ವಿಷಯದ ಮೇಲೆ ತುಂಬ ಅದೇ ವಿಷಯ ಇಟ್ಕೊಂಡು ಕೊರಗ್ತಾ ಇದ್ದರೆ ನೀವು ಹೇಳ್ಬೋದು ಅದರಿಂದ ಮುಂದೆ ಸಾಗು, ಆಗಿದ್ದು ಆಗೋಯ್ತು ಹೇಳ್ತೀವಲ್ಲ, ಗೆಟ್ ಓವರ್ ಇಟ್. ಗೆಟ್ ಔಟ್ ಆಫ್ ಇಟ್, ಅದರಿಂದ ಹೊರಗೆ ಬನ್ನಿ. ಗೆಟ್ ಔಟ್ ಆಫ್ ಇಟ್. ಸೊ ಎರಡನ್ನೂ ನೀವು ಸೇಮ್ ಸಿಚುವೇಶನ್ಸಲ್ಲಿ ಯೂಸ್ ಮಾಡ್ಬೋದು. ಗೆಟ್ ಔಟ್ ಆಫ್ ಇಟ್, ಅದರಿಂದ ಹೊರಗೆ ಬನ್ನಿ. ಗೆಟ್ ವೆಲ್ ಸೂನ್, ಬೇಗ ಚೇತರಿಸಿಕೊಳ್ಳಿ. ಗೆಟ್ ವೆಲ್ ಸೂನ್. ಸೊ ಯಾವಾಗ ಯೂಸ್ ಮಾಡ್ಬೋದು ಇದನ್ನು, ಯಾರಾದರೂ ಹುಷಾರಿಲ್ಲ ಅಂತ ಅಂದಾಗ ನೀವು ಹೇಳ್ಬೋದು, ವಿಶ್ ಮಾಡ್ಬೋದು ಗೆಟ್ ವೆಲ್ ಸೂನ್ ಅಂತ. ಲೆಟ್ಸ್ ರ್ಯಾಪ್ ಇಟ್ ಅಪ್, ಅದನ್ನು ಮುಗಿಸೋಣ. ಲೆಟ್ಸ್ ರ್ಯಾಪ್ ಇಟ್ ಅಪ್. ಸೊ ಯಾವುದಾದ್ರೂ ಒಂದು ಕೆಲಸ ಇಬ್ಬರು ಸೇರಿ ನಾವು ಮಾಡ್ತಾ ಇರುವಾಗ ಏನು ಹೇಳ್ತೀವಿ, ಬೇಗ ಮುಗಿಸೋಣ ಇವತ್ತು ಅಂತ ಹೇಳುವಾಗ ಲೆಟ್ಸ್ ರ್ಯಾಪ್ ಇಟ್ ಅಪ್ ಟುಡೇ ಆರ್ ಲೆಟ್ಸ್ ರ್ಯಾಪ್ ಇಟ್ ಅಪ್ ಅರ್ಲಿ ಅಂತಲೂ ಹೇಳ್ಬೋದು. ಅರ್ಲಿ ಅಂದರೆ ಬೇಗ ಅಂತ ಅರ್ಥ. ದಟ್ಸ್ ಲೇಟ್, ಅದು ತುಂಬ ಚೆನ್ನಾಗಿದೆ. ದಟ್ಸ್ ಲೇಟ್. ಸೊ ಈ ದಟ್ಸ್ ಲಿಟ್ ಅನ್ನೋದು ಇವಾಗ ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ತುಂಬ ಫ್ಲೂಯೆಂಟಾಗಿ ಮಾತಾಡ್ತಿರುವಾಗ ಯೂಸ್ ಮಾಡ್ತೀವಿ, ರೈಟ್. ದಟ್ಸ್ ಲಿಟ್ ಅಂತ ಯೂಸ್ ಮಾಡ್ತೀವಿ. ದಟ್ಸ್ ಲಿಟ್ ಅಂತ ಅರ್ಥ ಏನಂದರೆ ತುಂಬ ಚೆನ್ನಾಗಿದೆ. ಲಕ್ಕಿ ಯು, ನೀನು ತುಂಬ ಭಾಗ್ಯಶಾಲಿ. ಸೊ ಯು ಆರ್ ಲಕ್ಕಿ ಅಂತ ಹೇಳೋದ್ಕಿಂತ ಲಕ್ಕಿ ಯು ಅಂತ ಹೇಳ್ಬೋದು. ಸೊ ಈ ಥರ ಸೆಂಟೆನ್ಸಸ್ ನೀವು ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ಫ್ಲೂಯೆಂಟಾಗಿ ಕೇಳಿಸುತ್ತೆ. ಓಕೆ. ಟೇಕ್ ಯೋರ್ ಟೈಮ್, ಆರಾಮಾಗಿ ಮಾಡು. ಟೇಕ್ ಯೋರ್ ಟೈಮ್. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ಒಂದು ಕೆಲಸ ಕೊಟ್ಟಿರ್ತೀರಾ, ಸೊ ಅರ್ಜೆಂಟ್ ಏನಿಲ್ಲ, ನೀನು ಟೈಮ್ ತೊಗೊಂಡು ಆರಾಮಾಗಿ ಮಾಡು ಅಂತ ಹೇಳ್ತೀವಲ್ಲ, ಅವಾಗೇನು ಹೇಳ್ಬೋದು, ಟೇಕ್ ಯೋರ್ ಟೈಮ್. ಇಟ್ಸ್ ನಾಟ್ ವರ್ತ್ ಇಟ್, ಇದು ಯೋಗ್ಯವಾಗಿಲ್ಲ. ಇಟ್ಸ್ ನಾಟ್ ವರ್ತ್ ಇಟ್. ಸೊ ಇದನ್ನು ಯಾವಾಗ ಯೂಸ್ ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಒಂದು ಶಾಪಿಂಗ್ ಹೋಗಿರ್ತೀರಾ, ಒಂದು ಚಿಕ್ಕ ಒಂದು ವಾಚ್ಗೆ ತುಂಬ ಬೆಲೆ ಹೇಳ್ತಾರೆ, ರೈಟ್. ಸೊ ಅದು ಕಾಮನ್ ಆಗಿ ನಿಮಗೆ ಗೊತ್ತಿರುತ್ತೆ, ಒಂದು 300-400 ಸಿಗುತ್ತೆ ಅಂತ. ಬಟ್ ಅವ್ರು ಅದರ ರೇಟ್ ಏನು ಹೇಳ್ತಾ ಇರ್ತಾರೆ, 1000 ಅಂತ ರೇಟ್ ಹೇಳ್ತಾ ಇರ್ತಾರೆ. ಅವಾಗ ಏನು ಹೇಳ್ಬೋದು, ಇಟ್ಸ್ ನಾಟ್ ವರ್ತ್ ಇಟ್ ಅಂತ ಹೇಳ್ಬೋದು. ಅಂದರೆ ಅಷ್ಟು ಕೊಡುವಂಥ ಅವಶ್ಯಕತೆ ಇಲ್ಲ, ಅದಕ್ಕೆ ಅಷ್ಟು ದುಡ್ಡಿಗೆ ಯೋಗ್ಯ ಇಲ್ಲ ಅದು ಅಂತ ಹೇಳ್ತೀವಲ್ಲ. ಸೊ ಅದೇ ರೀತಿಯಾಗಿ ಇಟ್ಸ್ ನಾಟ್ ವರ್ತ್ ಇಟ್. ಸೊ ಇದನ್ನು ನೀವು ಸಿಚುವೇಶನ್ಸಲ್ಲೂ ಯೂಸ್ ಮಾಡ್ಬೋದು, ವಸ್ತುಗಳಿಗೂ ಯೂಸ್ ಮಾಡ್ಬೋದು. ಐ ಆಮ್ ಎಕ್ಸಾಸ್ಟೆಡ್, ನಾನು ದಣಿದಿದ್ದೇನೆ. ಸೊ ನಿಮಗೆ ತುಂಬ ಟಯರ್ಡ್ ಆಗಿರುತ್ತೆ, ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ತುಂಬ ಟಯರ್ಡ್ ಆಗಿರುತ್ತೆ, ಆವಾಗ ಎಕ್ಸಾಸ್ಟೆಡ್ ಅಂತ ಯೂಸ್ ಮಾಡಬೇಕು. ಸ್ವಲ್ಪ ನಾರ್ಮಲ್ ಆಗಿ ಟಯರ್ಡ್ ಆಗಿದ್ದರೆ ಐ ಆಮ್ ಟಯರ್ಡ್ ಅಂತ ಯೂಸ್ ಮಾಡಬೇಕು. ಕ್ಲಿಯರ್. ಎಕ್ಸಾಸ್ಟೆಡ್ ಅಂತ ಯೂಸ್ ಮಾಡಿದಾಗ ಅದು ಎಕ್ಸ್ಟ್ರೀಮ್ ಲೆವೆಲಲ್ಲಿದೆ, ಅಂದರೆ ಅತಿಯಾಗಿ ಆಗಿದೆ ಅಂತ ಅರ್ಥ. ಐ ಆಮ್ ಸ್ಟಾರ್ವಿಂಗ್, ನಾನು ಹಸಿವಿನಿಂದ ಬಳಲ್ತಾ ಇದ್ದೇನೆ. ಐ ಆಮ್ ಸ್ಟಾರ್ವಿಂಗ್. ದ್ಯಾಟ್ಸ್ ಟೆರಿಬಲ್, ಅದು ಭಯಾನಕ. ದ್ಯಾಟ್ಸ್ ಟೆರಿಬಲ್. ಸೊ ಇದನ್ನು ನೀವು ಸಿಚುವೇಶನ್ಸಲ್ಲಿ ಯೂಸ್ ಮಾಡ್ಬೋದು. ಯಾವುದೋ ಒಂದು ಸಿಚುವೇಶನ್ ತುಂಬ ಕೆಟ್ಟದಾಗಿದ್ದರೆ ಅವಾಗ ಹೇಳ್ಬೋದು ದಟ್ಸ್ ಟೆರಿಬಲ್, ದಟ್ ವಾಸ್ ಟೆರಿಬಲ್, ಅದು ತುಂಬ ಟೆರಿಬಲ್ ಆಗಿತ್ತು. ಟೆಲ್ ಮಿ ಅಬೌಟ್ ಇಟ್,
ನನಗದ್ರ ಬಗ್ಗೆ ಹೇಳು. ಟೆಲ್ ಮಿ ಅಬೌಟ್ ಇಟ್. ಅಬೌಟ್ ಅಂದರೆ ಬಗ್ಗೆ ಅಂತ ಅರ್ಥ. ಓಕೆ, ಟೆಲ್ ಮಿ ಅಬೌಟ್ ಇಟ್. ಹೌಸ್ ಇಟ್ ಗೋಯಿಂಗ್, ಹೇಗೆ ನಡೀತಾ ಇದೆ. ಹೌ ಇಸ್ ಇಟ್ ಗೋಯಿಂಗ್. ವಾಟ್ಸ್ ಗೋಯಿಂಗ್ ಆನ್, ಏನಾಗ್ತಾ ಇದೆ. ವಾಟ್ಸ್ ಗೋಯಿಂಗ್ ಆನ್. ವಾಟ್ ಹ್ಯಾಪನ್ಡ್, ಏನಾಯಿತು. ವಾಟ್ ಹ್ಯಾಪನ್ಡ್. ದಟ್ಸ್ ಗುಡ್ ಒನ್, ಅದು ಒಳ್ಳೆಯದು. ದಟ್ಸ್ ಗುಡ್ ಒನ್. ಡೋಂಟ್ ಟೇಕ್ ಇಟ್, ಅದನ್ನು ತೆಗೆದುಕೊಳ್ಬೇಡ. ಡೋಂಟ್ ಟೇಕ್ ಇಟ್. ಐ ವಾಸಂಟ್ ಲಿಸನಿಂಗ್, ನಾನು ಕೇಳ್ತಾ ಇರಲಿಲ್ಲ. ಐ ವಾಸಂಟ್ ಲಿಸನಿಂಗ್. ಸೊ ವಾಸ್ ನಾಟ್ ಅಂತ ಇದ್ದಿದ್ದು. ಓಕೆ, ಐ ವಾಸ್ ನಾಟ್ ಲಿಸ್ನಿಂಗ್. ಸೊ ಅದಕ್ಕಿಂತ ನಾವು ಶಾರ್ಟ್ ಆಗಿ ಹೇಗೆ ಹೇಳ್ಬೋದು, ಐ ವಾಸಂಟ್ ಲಿಸನಿಂಗ್. ನನ್ನ ಪ್ರೊನೌನ್ಸಿಯೇಷನನ್ನು ಫೋಕಸ್ ಮಾಡಿ. ಐ ವಾಸಂಟ್ ಲಿಸನಿಂಗ್, ನಾನು ಕೇಳ್ತಿರ್ಲಿಲ್ಲ. ಸೊ ಕೇಳ್ತಿರ್ಲಿಲ್ಲ ಅಂದರೆ ಕೇಳಿಸ್ಕೊಳ್ತಾ ಇರಲಿಲ್ಲ. ಓಕೆ, ಐ ವಾಸಂಟ್ ಲಿಸನಿಂಗ್. ಸೊ ಇದು ಕೇಳಿಸ್ಕೊಳ್ಳೋದು. ಲಿಸನಿಂಗ್ ಅಂದರೆ ಕೇಳಿಸ್ಕೊಳ್ಳೋದು. ಐ ವಾಸಂಟ್ ಆಸ್ಕಿಂಗ್ ಅಂದರೆ ಕೇಳೋದು. ಬೇರೆಯವರಿಂದ ಏನನ್ನಾದರೂ ಪಡಿಲಿಕ್ಕೆ ನಾವು ಕೇಳ್ತೀವಲ್ಲ. ಸೊ ಐ ವಾಸಂಟ್ ಆಸ್ಕಿಂಗ್. ಆಸ್ಕಿಂಗ್ ಆ್ಯಂಡ್ ಲಿಸನಿಂಗ್ ಡಿಫ್ರೆನ್ಸ್ ಗೊತ್ತಿರಲಿ. ಓಕೆ, ಲಿಸನಿಂಗ್ ಅಂದರೆ ಕೇಳೋದು, ಕೇಳಿಸ್ಕೊಳ್ಳೋದು. ಓಕೆ, ವಾಟ್ಸ್ ನ್ಯೂ, ಹೊಸದೇನಿದೆ. ವಾಟ್ಸ್ ನ್ಯೂ. ಇಟ್ಸ್ ಅ ಪೀಸ್ ಆಫ್ ಕೇಕ್, ಇದು ತುಂಬ ಸುಲಭ. ಇಟ್ಸ್ ಅ ಪೀಸ್ ಆಫ್ ಕೇಕ್. ಸೊ ಇದನ್ನೊಂದು ಫ್ರೇಸ್ ಆಗಿ ಸೊ ಈ ಸೆಂಟೆನ್ಸನ್ನು ನಾವು ಒಂದು ಫ್ರೇಸ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಇಟ್ಸ್ ಅ ಪೀಸ್ ಆಫ್ ಕೇಕ್. ಇದರ ಅರ್ಥ ಏನು, ಇದು ತುಂಬ ಈಸಿ, ಇದು ತುಂಬ ಸುಲಭ ಅಂತ ಹೇಳೋದಕ್ಕಿಂತ ನಾವು ಫ್ಲೂಯೆಂಟ್ ಆಗಿ ಸೌಂಡ್ ಮಾಡಲಿಕ್ಕೆ ಹೇಗೆ ಯೂಸ್ ಮಾಡ್ಬೋದು, ಇಟ್ಸ್ ಅ ಪೀಸ್ ಆಫ್ ಕೇಕ್. ಐ ಅಪ್ರಿಷಿಯೇಟ್ ದ್ಯಾಟ್, ನಾನು ಅದನ್ನು ಮೆಚ್ತೇನೆ ಅಥವಾ ನಾನು ಅದನ್ನು ಪ್ರಶಂಸಿಸ್ತೇನೆ ಅಂತಾನು ಹೇಳ್ತೀವಲ್ಲ. ಐ ಅಪ್ರಿಷಿಯೇಟ್ ದ್ಯಾಟ್. ಐ ಆಮ್ ರನ್ನಿಂಗ್ ಲೇಟ್, ನನಗೆ ತಡ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನೀವು ಹೇಳ್ತೀರಾ, ನಾನು ಲೇಟ್ ಆಗ್ತಾ ಇದ್ದೀನಿ, ನಾನು ಹೋಗಬೇಕು ಅಂತ ಹೇಳ್ತೀವಲ್ಲ. ಐ ಆಮ್ ರನ್ನಿಂಗ್ ಲೇಟ್, ಐ ಹ್ಯಾವ್ ಟು ಗೋ. ಸೊ ಇದರರ್ಥ ಐ ಆಮ್ ರನ್ನಿಂಗ್ ಲೇಟ್ ಅಂದರೆ ನನಗೆ ಟೈಮ್ ಆಗ್ತಾ ಇದೆ, ನನಗೆ ಲೇಟ್ ಆಗ್ತಾ ಇದೆ ಅಂತ ಅರ್ಥ. ಹೌ ಡಸ್ ಇಟ್ ಲುಕ್, ಇದು ನೋಡಲು ಹೇಗಿದೆ. ಹೌ ಡಸ್ ಇಟ್ ಲುಕ್ ಅಂದರೆ ಇದು ಹೇಗೆ ಕಾಣಿಸುತ್ತೆ ಅಂತ ಕೇಳ್ತೀವಲ್ಲ. ಹೌ ಡಸ್ ಇಟ್ ಲುಕ್. ಐ ಡಿಂಟ್ ಕ್ಯಾಚ್ ದ್ಯಾಟ್, ನನಗದು ಅರ್ಥ ಆಗಲಿಲ್ಲ. ಐ ಡಿಂಟ್ ಕ್ಯಾಚ್ ದ್ಯಾಟ್. ಕ್ಯಾಚ್ ದ್ಯಾಟ್ ಅಂತ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಅರ್ಥ ಆಗಲಿಲ್ಲ, ಅದು ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳಲಿಕ್ಕೆ ಐ ಡಿಂಟ್ ಕ್ಯಾಚ್ ದ್ಯಾಟ್. ಲುಕ್ ಡೌನ್, ಕೆಳಗೆ ನೋಡು. ಲುಕ್ ಡೌನ್. ಐ ಡೋಂಟ್ ಟ್ರಸ್ಟ್, ನಾನು ನಂಬೋದಿಲ್ಲ. ಐ ಡೋಂಟ್ ಟ್ರಸ್ಟ್. ಕೀಪ್ ಫೇತ್, ವಿಶ್ವಾಸ ಇಡು. ಕೀಪ್ ಫೇತ್. ಕೀಪ್ ಹೋಪ್, ಭರವಸೆ ಇಟ್ಟುಕೊಳ್ಳಿ. ಕೀಪ್ ಹೋಪ್. ಸೊ ಫೇತ್ ಆ್ಯಂಡ್ ಹೋಪ್ಗೆ ಡಿಫ್ರೆನ್ಸ್ ಗೊತ್ತಿರಲಿ. ಓಕೆ, ಆಲ್ಮೋಸ್ಟ್ ಸಿಮಿಲರ್ ಮೀನಿಂಗ್ ಇರುತ್ತೆ, ಬಟ್ ಸಿಚುವೇಶನ್ಸ್ ಪ್ರಕಾರ ಅದನ್ನು ಯೂಸ್ ಮಾಡಬೇಕು. ಬಿ ಕೈಂಡ್, ದಯೆಯಿಂದಿರಿ. ಬಿ ಕೈಂಡ್. ಆ್ಯಸ್ ಯು ವಿಶ್, ನಿನ್ನ ಇಚ್ಛೆಯಂತೆ. ಹೇಳ್ತೀವಲ್ಲ ಡೂ ಆ್ಯಸ್ ಯು ವಿಶ್. ಸೊ ಹೇಳ್ತೀವಲ್ಲ ನಿನಗಿಷ್ಟ ಬಂದಂಗೆ ಮಾಡು ಅಂತ. ಡೂ ಆ್ಯಸ್ ಯು ವಿಶ್. ಐ ಆಮ್ ಫ್ಯಾಮಿಸ್ಡ್, ನಾನು ಹಸಿದಿದ್ದೇನೆ. ಐ ಆಮ್ ಫ್ಯಾಮಿಸ್ಡ್. ಸೊ ಐ ಆಮ್ ಸ್ಟಾರ್ವಿಂಗ್ ಅಂತಲೂ ಹೇಳಿದ್ವಿ ಅಲ್ಲ. ಸೊ ಎರಡು ಮೀನಿಂಗ್ ಒಂದೇ ಬರುತ್ತೆ, ಬಟ್ ಸೆಂಟೆನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ನೀಲ್ ಡೌನ್, ಮಂಡಿಯೂರಿ. ನೀಲ್ ಡೌನ್. ಸೊ ನಾವು ನೀಲ್ ಡೌನ್ ಮಾಡ್ತೀವಲ್ಲ, ನಮ್ಮ ಮೊಣಕಾಲ ಮೇಲೆ ಮಂಡಿ ಊರ್ತೀವಲ್ಲ, ಅದನ್ನು ನೀಲ್ ಡೌನ್ ಅಂತ ಹೇಳ್ತೀವಿ. ಡೋಂಟ್ ಈಟ್, ತಿನ್ನಬೇಡ. ಡೋಂಟ್ ಈಟ್. ಡೋಂಟ್ ಈಟ್ ಇಟ್ ಅಂತ ಹೇಳಿದಾಗ ಅದನ್ನು ತಿನ್ನಬೇಡ. ಐ ವಿಲ್ ಹ್ಯಾವ್ ಇಟ್, ನಾನು ಅದನ್ನು ತಿಂತೇನೆ. ಐ ವಿಲ್ ಹ್ಯಾವ್ ಇಟ್. ಸೊ ಹ್ಯಾವ್ ಅನ್ನೋದನ್ನು ನಾವು ತಿನ್ನೋದಕ್ಕೂ ಯೂಸ್ ಮಾಡ್ತೀವಿ. ಓಕೆ, ಐ ವಿಲ್ ಈಟ್ ಇಟ್ ಅಂತಾನು ಹೇಳ್ಬೋದು, ಐ ವಿಲ್ ಹ್ಯಾವ್ ಇಟ್ ಅಂತಾನು ಹೇಳ್ಬೋದು. ಎರಡೂ ಕರೆಕ್ಟ್. ಓಕೆ, ಐ ವಿಲ್ ಹ್ಯಾವ್ ಇಟ್ ಅಂತ ಹೇಳಿದರೆ ಅದು ಫಾರ್ಮಲ್ ಆಗಿ ಆ್ಯಂಡ್ ತುಂಬ ಫ್ಲೂಯೆಂಟ್ ಆಗಿ ಕೇಳಿಸುತ್ತೆ. ಓಕೆ, ಗೋ ಗೆಟ್ ಇಟ್, ಹೋಗಿ ತಗೋ ಅದನ್ನು. ಗೋ ಗೆಟ್ ಇಟ್. ಹ್ಯಾವ್ ಯು ಸೀನ್, ನೀನು ನೋಡಿದ್ದೀಯಾ. ಹ್ಯಾವ್ ಯು ಸೀನ್. ಸ್ಟೆಪ್ ಅಪ್ ಯುವರ್ ಗೇಮ್, ನಿಮ್ಮ ಕೆಲಸವನ್ನು ಉತ್ತಮಗೊಳಿಸಿ ಅಂದರೆ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಸ್ಟೆಪ್ ಅಪ್ ಯುವರ್ ಗೇಮ್. ಸೊ ಇದರ ಅರ್ಥ ಫ್ರೇಸಸ್. ಓಕೆ, ಇದನ್ನ ಫ್ರೇಸಸ್ ಆಗಿ ಯೂಸ್ ಮಾಡ್ತೀವಿ. ಇದರ ಅರ್ಥ ಲಿಟ್ರಲ್ ಮೀನಿಂಗ್ ಬರಲ್ಲ. ಓಕೆ, ಯು ಕ್ಯಾನ್ ಡೂ ಇಟ್, ನೀನು ಅದನ್ನು ಮಾಡಬಹುದು. ಯು ಕ್ಯಾನ್ ಡೂ ಇಟ್. ಇಟ್ ಹರ್ಟ್ಸ್ ಅ ಲಾಟ್, ಇದು ತುಂಬ ನೋವಾಗುತ್ತೆ. ಇಟ್ ಹರ್ಟ್ಸ್ ಅ ಲಾಟ್. ಮೇ ಐ ಗೋ ಹೋಮ್, ನಾನು ಮನೆಗೆ ಹೋಗ್ಬೋದಾ. ಮೇ ಐ ಗೋ ಹೋಮ್. ಈಟ್ ಸಮಥಿಂಗ್, ಏನಾದರೂ ತಿನ್ನು. ಈಟ್ ಸಮಥಿಂಗ್. ಐ ವಿಲ್ ಡೂ, ನಾನು ಮಾಡ್ತೇನೆ. ಐ ವಿಲ್ ಡೂ. ಡಸಂಟ್ ಮ್ಯಾಟರ್, ಪರವಾಗಿಲ್ಲ. ಡಸಂಟ್ ಮ್ಯಾಟರ್. ನೋ ವರೀಸ್, ಚಿಂತೆ ಇಲ್ಲ.
ಸೊ ನಿಮಗೆ ಗೊತ್ತಲ್ಲ ಪರವಾಗಿಲ್ಲ, ಚಿಂತೆ ಇಲ್ಲ ಯಾವಾಗ ಯೂಸ್ ಮಾಡ್ತೀವಿ ಅಂತ. ಸೊ ಅಲ್ಲಿ ನೀವು ಇದನ್ನ ಯೂಸ್ ಮಾಡ್ಬೋದು. ಹೇ ಇಟ್ ಡಸಂಟ್ ಮ್ಯಾಟರ್, ಪರವಾಗಿಲ್ಲ ಅಂತ ಹೇಳ್ತೀವಲ್ಲ. ನಾನು ಬೇರೆಯವ್ರು ಏನಾದರೂ ಯೂಸ್ ಮಾಡ್ತಾ ಇರ್ತಾರೆ ನಿಮ್ಮ ವಸ್ತುವನ್ನು, ಸೊ ಅವಾಗ ನೀವು ಪರವಾಗಿಲ್ಲ ಯೂಸ್ ಮಾಡಿ ಅಂತ ಹೇಳುವಾಗ ಹೇಳ್ಬೋದು ಡಸಂಟ್ ಮ್ಯಾಟರ್ ಅಂತ. ನೋ ವರೀಸ್, ಚಿಂತೆ ಇಲ್ಲ, ನೋ ವರೀಸ್. ಸೊ ಯಾರಾದರೂ ಇವತ್ತು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದಾಗ ನೀವು ಹೇಳ್ಬೋದು ಚಿಂತೆ ಇಲ್ಲ, ಇಟ್ಸ್ ಓಕೆ, ಹೇಳ್ತೀವಲ್ಲ, ನೋ ವರೀಸ್, ಕ್ಯಾರಿ ಆನ್. ಥಿಂಗ್ಸ್ ಹ್ಯಾಪನ್, ಘಟನೆಗಳು ನಡೀತವೆ, ಥಿಂಗ್ಸ್ ಹ್ಯಾಪನ್. ಸೊ ಹೇಳ್ತೀವಲ್ಲ ಒಂದೊಂದು ಟೈಮ್ ಕೆಲವೊಂದ್ಸರಿ ಈ ಥರ ಘಟನೆಗಳು ನಡೀತದೆ ಅಂತ, ಅವಾಗ ಯೂಸ್ ಮಾಡ್ಬೋದು. ಸಮ್ ಟೈಮ್ ಥಿಂಗ್ಸ್ ಹ್ಯಾಪನ್. ಓಕೆ, ವೇರ್ ವರ್ ಯು, ನೀನು ಎಲ್ಲಿದ್ದೆ, ವೇರ್ ವರ್ ಯು. ಇದನ್ನು ನೀವು ವೇರ್ ಅಂತ ಪ್ರೊನೌನ್ಸ್ ಮಾಡಬಾರ್ದು. ಓಕೆ, ವೇರ್ ವರ್ ಯು, WERE ಅಂತ ಇದೆಯಲ್ಲ ಅದನ್ನು ನೀವು ವರ್ ಅಂತ ಪ್ರೊನೌನ್ಸ್ ಮಾಡಬೇಕು. ಓಕೆ, ವೇರ್ ವರ್ ಯು, ನೀನು ಎಲ್ಲಿದ್ದೆ. ಗುಡ್ ಫಾರ್ ಯು, ನಿನಗೆ ಒಳ್ಳೆಯದು, ಗುಡ್ ಫಾರ್ ಯು. ಸೊ ಏನನ್ನಾದರೂ ಸಲಹೆ ಕೊಡ್ತಿರುವಾಗ, ನೀವು ಫ್ರೆಂಡ್ಸ್ಗೆ ಸಲಹೆ ಕೊಡ್ತಿರುವಾಗ, ಸಜೆಷನ್ ಕೊಡ್ತಿರುವಾಗ ಯೂಸ್ ಮಾಡ್ಬೋದು. ದಿಸ್ ಈಸ್ ಗುಡ್ ಫಾರ್ ಯು ಅಂತ, ರೈಟ್? ಐ ಫ್ರೀಕ್ಡ್ ಔಟ್, ನಾನು ಗಾಬರಿಗೊಂಡೆ. ಐ ಫ್ರೀಕ್ಡ್ ಔಟ್, ಫ್ರೀಕ್ಡ್ ಅಂದರೆ ಗಾಬರಿಗೊಳ್ಳೋದು ಅಂತ ಅರ್ಥ. ಐ ಲಾಸ್ಟ್ ಇಟ್, ನಾನು ಅದನ್ನು ಕಳೆದುಕೊಂಡೆ. ಐ ಲಾಸ್ಟ್ ಇಟ್. ಸೊ ಐ ಲಾಸ್ಟ್ ಮೈ ಪರ್ಸ್, ಐ ಲಾಸ್ಟ್ ಮೈ ಮೊಬೈಲ್, ಐ ಲಾಸ್ಟ್ ಮೈ ವಾಲೆಟ್ ಅಂತೆಲ್ಲ ಹೇಳ್ತೀವಲ್ಲ, ಸೊ ಯೂಸ್ ಮಾಡ್ಬೋದು. ಲೆಟ್ ಇಟ್ ಗೋ, ಹೋಗ್ಲಿ ಬಿಡು, ಲೆಟ್ ಇಟ್ ಗೋ. ವಿಲ್ ಬಿ ಬ್ಯಾಕ್ ಸೂನ್ ಅಂದರೆ ನಾನು ಬೇಗ ಬರ್ತೇನೆ ಅಂತ ಅರ್ಥ, ಬೇಗ ವಾಪಸ್ ಬರ್ತೇನೆ, ರಿಟರ್ನ್ ಬರ್ತೇನೆ ಅಂತ ಅರ್ಥ. ಸೊ ಸಾರಿ ಫಾರ್ ದ ಮಿಸ್ಟೇಕ್, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇದು ನೆಕ್ಸ್ಟ್ ಸ್ಲೈಡಲ್ಲಿ ಇರುವಂಥ ಒಂದು ಸೆಂಟೆನ್ಸ್, ಸೊ ಇದು ಮಿಸ್ಟೇಕ್ ಆಗಿದೆ. ಓಕೆ, ಸೊ ಸಾರಿ ಫಾರ್ ದ್ಯಾಟ್. ಐ ಆಮ್ ಟ್ರ್ಯಾಪ್ಡ್, ನಾನು ಸಿಕ್ಕಿ ಬಿದ್ದಿದ್ದೇನೆ. ಸೊ ಇದರ ಅರ್ಥ ಏನಂತಂದರೆ, ಸೊ ಯಾವುದೋ ಒಂದು ಸಿಚುವೇಶನ್ನಲ್ಲಿ ನೀವು ಸಿಲುಕಿ ಹಾಕ್ಕೊಂಡಿರ್ತೀರ, ರೈಟ್? ಸಿಲ್ಕ್ ಹಾಕೊಳ್ಳೋದು ಅಂತ ಅರ್ಥ. ಸೊ ಅವಾಗ ನೀವು ಹೇಳ್ಬೋದು ಐ ಆಮ್ ಟ್ರ್ಯಾಪ್ಡ್ ಇನ್ ದಿಸ್ ಸಿಚುವೇಶನ್, ಈ ಸಿಚುವೇಶನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನಾನು ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಹೇಳ್ತೀವಲ್ಲ ಕೆಲವೊಂದು ಟೈಮ್ ನಾವು ಕೆಲವೊಂದು ಸಿಚುವೇಶನ್ಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ, ಏನೂ ಮಾಡಿ ಹೊರಗೆ ಬರೋಕ್ಕಾಗ್ತಿರಲ್ಲ, ರೈಟ್? ಆ ಟೈಮಲ್ಲಿ ನೀವು ಯೂಸ್ ಮಾಡ್ಬೋದು ಐ ಆಮ್ ಟ್ರ್ಯಾಪ್ಡ್. ಐ ವಾಸ್ ಅಲೋನ್, ನಾನು ಒಬ್ಬನೇ ಇದ್ದೆ. ಇದನ್ನು ನೀವು ನಾನು ಒಬ್ಬಳೇ ಇದ್ದೆ ಅಂತಲೂ ಹೇಳ್ಬೋದು. ಓಕೆ, ಎರಡಕ್ಕೂ ಒಂದೇ ಮೀನಿಂಗ್, ಐ ವಾಸ್ ಅಲೋನ್, ಒಬ್ಬನೇ ಇದ್ದೆ ಅಥವಾ ನಾನು ಒಬ್ಬಳೇ ಇದ್ದೆ ಅಂತ ಅರ್ಥ ಬರುತ್ತೆ. ಐ ಆಮ್ ಫೈನ್, ನಾನು ಚೆನ್ನಾಗಿದ್ದೇನೆ. ಐ ಆಮ್ ಫೈನ್. ಇಟ್ಸ್ ಇಂಪಾಸಿಬಲ್, ಇದು ಅಸಾಧ್ಯ. ಇಟ್ಸ್ ಇಂಪಾಸಿಬಲ್. ವಾಟರ್ ಸ್ಕೇರ್ಸಿಟಿ ಅಂದರೆ ನೀರಿನ ಕೊರತೆ. ಸೊ ಬೆಂಗಳೂರಲ್ಲಿ ಆಗ್ತಾ ಇದೆ ಅಲ್ಲ ತುಂಬ ನೀರಿನ ಕೊರತೆ, ಏನಾಗ್ತಾ ಇದೆ ಅದು ವಾಟರ್ ಸ್ಕೇರ್ಸಿಟಿ. ದರ್ ಈಸ್ ಅ ವಾಟರ್ ಸ್ಕೇರ್ಸಿಟಿ ಇನ್ ಬೆಂಗಳೂರು. ಥಿಂಕ್ ಅಗೇನ್, ಇನ್ನೊಮ್ಮೆ ಆಲೋಚಿಸು. ಥಿಂಕ್ ಅಗೇನ್. ಐ ಥಾಟ್, ನಾನು ಯೋಚಿಸಿದೆ. ಐ ಥಾಟ್. ಲುಕ್ ದೇರ್, ಅಲ್ಲಿ ನೋಡು. ಲುಕ್ ದೇರ್. ಹೂ ಇಸ್ ಕಮಿಂಗ್, ಯಾರು ಬರ್ತಿದ್ದಾರೆ. ಹೂ ಇಸ್ ಕಮಿಂಗ್. ಸೊ ಈ ಲಾಸ್ಟ್ ಸ್ಲೈಡ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇದ್ರ ಮೇಲೆ ತುಂಬ ಫೋಕಸ್ ಮಾಡಿ, ಇದನ್ನು ನಾವು ಡೈಲಿ ಯೂಸ್ ಮಾಡಬೇಕು. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ ಇದೆ ಇದರಲ್ಲಿ. ಓಕೆ, ಕೆಲವೊಂದು ಟೈಮ್ ನಿಮಗೆ ಕನ್ಫ್ಯೂಸ್ ಕೂಡ ಆಗುತ್ತೆ. ಸೊ ಇದನ್ನು ನಾವು WH ಫಾರ್ಮ್ಸ್ ಅಂತಲೂ ಹೇಳ್ತೀವಿ. ಸೊ ಈ ಸೆಂಟೆನ್ಸಸ್ ಮೇಲೆ ತುಂಬ ಫೋಕಸ್ ಮಾಡಿ. ಓಕೆ, ವೇರ್ ಇಸ್ ಇಟ್, ಅದು ಎಲ್ಲಿದೆ. ಸೊ ಎಲ್ಲಿ ಅಂತ ಕೇಳಲಿಕ್ಕೆ ವೇರ್ ಅಂತ ಯೂಸ್ ಮಾಡ್ತೀವಿ. ವೇರ್ ಇಸ್ ಇಟ್. ವಿಚ್ ಒನ್, ಯಾವುದು. ವಿಚ್ ಒನ್. ಸೊ ನಿಮ್ಮ ಹತ್ರ ತುಂಬ ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಯಾವುದು ಅಂತ ಕೇಳಲಿಕ್ಕೆ ನಾವು ವಿಚ್ ಒನ್ ಅಂತ ಹೇಳ್ತೀವಿ. ಹೌ ಇಸ್ ಇಟ್, ಹೇಗಿದೆ ಅಂದರೆ ಇದು ಹೇಗಿದೆ ಅಂತ ಕೇಳಲಿಕ್ಕೆ ಹೌ ಇಸ್ ಇಟ್. ಹೌ ಅಂತಂದರೆ ಹೇಗೆ ಅಂತ ಅರ್ಥ. ಹೂಸ್ ದಿಸ್, ಇದು ಯಾರದ್ದು. ಸೊ ಹೂಸ್ ಅಂತ ಪ್ರೊನೌನ್ಸ್ ಮಾಡಬೇಕು. ಓಕೆ, ಹೂಸ್ ದಿಸ್, ಇದು ಯಾರದ್ದು ಅಂದರೆ ಯಾರಿಗೆ ಇದು ಸಂಬಂಧಪಟ್ಟಿದ್ದು, ಇದು ಯಾರ್ದಿದ್ದು ಅಂತ ಕೇಳ್ತೀವಲ್ಲ, ಹೂಸ್ ದಿಸ್. ಅದೇ ನೀವು ಹೂ ಈಸ್ ದಿಸ್ ಅಂತ ಹೇಳಿದಾಗ ಇದೇನಾಗುತ್ತೆ, ಯಾರಿದು ಅಂತ ಅರ್ಥ ಬರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಫೋನಲ್ಲಿ ನಿಮಗೆ ಯಾವುದೋ ಒಂದು ಕಾಲ್ ಬರುತ್ತೆ, ನಿಮಗೆ ಗೊತ್ತಿರಲ್ಲ ಯಾರಂತ, ನೀವೇನು ಕೇಳ್ತೀರಾ, ಹೂ ಈಸ್ ದಿಸ್, ಇದು ಯಾರು ಅಥವಾ ಯಾರಿದು ಅಂತ ಕೇಳ್ತೀವಲ್ಲ, ಅದಕ್ಕೆ ಹೂ ಈಸ್ ದಿಸ್. ಸೊ ಡಿಫ್ರೆನ್ಸ್ ಗೊತ್ತಿರಲಿ, ಹೂಸ್ ದಿಸ್ ಆ್ಯಂಡ್ ಹೂ ಈಸ್ ದಿಸ್. ಗಾಟ್ ಇಟ್? ಎಸ್. ವಾಟ್ ಈಸ್ ದಿಸ್, ಇದು ಏನು ಅಥವಾ ಏನಿದು. ವಾಟ್ ಈಸ್ ದಿಸ್? ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ಐ ಹೋಪ್ ಯು ಲೈಕ್ಡ್ ಇಟ್. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ, ಎಲ್ಲ ಸೆಂಟೆನ್ಸಸ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ.
ಸೊ ಡೈಲಿ ಇದನ್ನು ಯೂಸ್ ಮಾಡಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋಸ್ ಬೇಕಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾನು ಅದೇ ಟಾಪಿಕ್ ಮೇಲೆ ವಿಡಿಯೋಸನ್ನು ಮಾಡ್ತೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಆ್ಯಂಡ್ ಹೊಸದಾಗಿ ಚಾನಲನ್ನು ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.